ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ದುಡ್ಡಿಂದ ನಿಮ್ಮ ಫೋನ್ಗೆ ರೀಚಾರ್ಜ್ ಮಾಡಿಸ್ಕೊಳ್ಳಿ. ದುಡ್ಡೇನು ಬೇಡ, ನಾನು ಆನ್ಲೈನ್ ರೀಚಾರ್ಜ್ ಮಾಡಿಸ್ಕೋತೀನಿ. ನಿಮ್ಗೆ ಇಂಟರ್ನೆಟ್ ಬರಬೇಕು ಅಂದರೂ ರೀಚಾರ್ಜ್ ಮಾಡಿಸ್ಕೊಳ್ಳೇಬೇಕಲ್ವಾ? ಅದಕ್ಕೆ ಇದನ್ನು ಬಳಸ್ಕೊಳ್ಳಿ. ನಮ್ಮ ಊರಿನ ನೆಟ್ವರ್ಕ್ ನಿಮ್ಗೆ ಗೊತ್ತೇ ಇದೆ. ಇಲ್ಲಿ UPI ನಂಬ್ಕೊಳ್ಳೋದು ಬಹಳ ಕಷ್ಟ. ನೀವು ಫ್ರೀ ಆಗಿದ್ದರೆ ರೀಚಾರ್ಜ್ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ಸಂಜೆ ಬಂದಮೇಲೆ ನಾನೇ ಮಾಡಿಸ್ತೀನಿ. ಅಬಾ ಏನು ಸೆಕೆ. ಓಹ್, 1,000. ಅದು ಸಂಜೀವ್ ಅವರು. ಸಂಜೀವ ಕೊಟ್ನಾ ನಿಮ್ಗ? ಆ್ಯಕ್ಚುಲಿ ಸಂಜೀವ ನನಗೆ 1,000 ರೂಪಾಯಿ ಕೊಡೋದಿತ್ತು. ಮೊನ್ನೆನೇ ಕೊಡ್ತೀನಿ ಅಂತ ಹೇಳಿದ್ದ. ನಿಮಗೆ ಕೊಟ್ನಾ? ತಗೊಳ್ಳಿ. ಬೇಡ, ಪರವಾಗಿಲ್ಲ, ತಗೊಳ್ಳಿ. ಹಂಗ ಆದರೂ ಅವನೇ ಕೈಯಾರ ಕೊಡ್ಬೋದಿತ್ತಪ್ಪ. ಇರಲಿ ಬಿಡಿ, ಅವ್ನು ಕೊಟ್ರೇನು ನೀವು ಕೊಟ್ರೇನೆ. 1,000. ಸಂಜೀವ ಹೋಗ್ತಾ ಫೋನ್ ರೀಚಾರ್ಜು ಅಂತ ಏನೋ ಹೇಳ್ದಂಗಿತ್ತು. ನೀನೇನಾದರೂ ಫೋನ್ ರೀಚಾರ್ಜ್ ಮಾಡಿಸ್ಬೇಕಿತ್ತಾ? ಹೌದು ಅಂಕಲ್, ಮಾಡಿಸ್ಬೇಕಿತ್ತು. ದಾರಿಲಿ ಸಂಜೀವನೇ ರೀಚಾರ್ಜ್ ಮಾಡಿಸ್ಬೋದಿತ್ತಪ್ಪ. ಯಾಕೆ ಹಂಗಂದ? ಬಹುಶಃ ರೂಮಲ್ಲಿ ನೀನು ಒಬ್ಳೇ ಕೂತಿರ್ತೀಯ, ಬೋರ್ ಆಗಿರುತ್ತೆ. ಸ್ವಲ್ಪ ಊರು ಸುತ್ತಾಡ್ಕೊಂಡು ಬರಲಿ ಅಂತ ಹಂಗೆ ಹೇಳಿರ್ತಾನೆ. ನಡಿಯಮ್ಮ, ಹೋಗೋಣ, ಜೊತೆಲೇ ಹೋಗೋಣ. ಪರವಾಗಿಲ್ಲ ಅಂಕಲ್, ನಾನೇ ಹೋಗಿ ಬರ್ತೀನಿ. ನನಗೂ ಆ ಕಡೆ ಕೆಲಸ ಇದೆ. ನೀನು ಊರಿಗೆ ಹೊಸಬ್ಳು, ಹಂಗೆ ದಾರಿ ತೋರಿಸ್ಕೊಂಡು ಬರ್ತೀನಿ. ನಡಿಯಮ್ಮ. ಕುಮುದ, ಕುಮುದ, ಅಮೃತಾಗ ಅಂಗಡಿಗೆ ಹೋಗ್ಬೇಕಂತೆ, ಜೊತೆಲಿ ನಾನು ಹೋಗಿ ಬರ್ತೀನಿ. ಅಮೃತ, ನಿನಗೇನಾದ್ರೂ ಬೇಕಾಗಿದ್ದಿದ್ರೆ ಸಂಜೀವನ್ನ ಕೇಳ್ಬೇಕಾಗಿತ್ತು ಅಲ್ವೇನಮ್ಮ? ಇದೇನಕ್ಕ ನೀನು? ಅವಳು ಕೇಳಿದ್ದನ್ನೆಲ್ಲ ಮನೆಗೆ ತಂದುಕೊಟ್ಟು ಕೋಣೆ ಕೊತ್ತಿ ಮಾಡಿ ಕೂರಿಸಿ ನೀವು. ಮೈಗೆ ಬಿಸಿಲು ಗಾಳಿ ಬೀಳದೇ ಇದ್ರೆ ಮನಸ್ಸು ನೆಮ್ಮದಿಯಾಗಿರಕ್ಕೆ ಹೆಂಗೆ ಸಾಧ್ಯ ಹೇಳಿ? ಅವ್ರ ಮಾತೇನು ಕೇಳ್ತೀಯ? ನೀನು ನಡಿಯಮ್ಮ. ಅಮೃತ, ಅವ್ರು ಹೇಳೋದು ಸರಿಯಾಗಿದೆ ಕಣಮ್ಮ. ನೀನು ಹೋಗ್ಬಿಡ್ಬಾ, ಹುಷಾರಾಗಿ ಹೋಗ್ಬಿಡ್ಬಾ. ಹೋಗು. ಅದಕ್ಕೆ ಇವತ್ತು ಯಾಕೋ ಮಳೆ ಬರೋಂಗಿದೆ. ನಾವು ಕಾಯ್ಕೊಂಡಿದ್ದು ಬಟ್ಟೆಗಳನ್ನ ಎತ್ಕೋಬೇಕು. ಅಲ್ಲ, ಈ ಪಾಟಿ ಬಿಸಿರುವಾಗ ನಿನಗೆ ಯಾವ ದಿಕ್ಕಲ್ಲಿ ಮಳೆ ಬರುತ್ತೆ ಕುಮುದ? ಮತ್ತಿನ್ನೇನು ಅದಕ್ಕೆ, ನಮ್ ಯಾರ ಜೊತೆನೂ ಪಳಗ್ದೆ ಅವಳು ಲೋಕದಲ್ಲಿ ಅವಳು ಇರೋಳು. ಇವತ್ತು ನೋಡಿದ್ರೆ ಇವ್ರ ಜೊತೆ ಆಚೆ ಹೋಗ್ತಿದ್ದಾಳಂದ್ರೆ ಮಳೆ ಬಂದ್ರು ಬರ್ಬೋದು ಅಂತ ನನ್ಗೆ ಅನಿಸ್ತಿದೆ. ಈ ಬಿಸ್ಲಿಗೆ ಫೋಟೋನೇ ಸರಿಯಾಗಿ ಬರ್ತಿಲ್ಲ. ಇರು ಬ್ರೋ, ನಾನ್ ಬಿಸಿಲು ಕವರ್ ಮಾಡ್ತೀನಿ. ಅಲ್ಲ ಕಣ್ರೋ, ಆದ್ ಯಾಕೆ ಇನ್ನೂ ಬಂದಿಲ್ಲ? ಅವ್ನ್ ಬಂದ್ ಕೂಡ್ಲೆ ಎಲ್ರು ಗ್ರೂಪ್ ಸೆಲ್ಫಿ ತಗೊಂಡು ಅಪ್ಲೋಡ್ ಮಾಡ್ಬೇಕು. ಕ್ಯಾಪ್ಷನ್ ಏನ್ ಹಾಕ್ಲಿ? ಹೇ ವಾವ್, look at the swag. Oh my god, look who is here. Rockstar is back.